ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಶಕ್ತಿದೇವತೆ ಸಾಗರದ ಶ್ರೀ ಮಾರಿಕಾಂಬೆಯ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯು ಕಳೆದ 15 ವರ್ಷಗಳಿಂದ ಆಡಳಿತ ನಡೆಸುತ್ತಿದ್ದು, ಕುರ್ಚಿ ಬಿಟ್ಟುಕೊಡುವ ಮನಸ್ಸು ಮಾಡುತ್ತಿಲ್ಲ. ಪ್ರತಿ 3 ವರ್ಷಕ್ಕೊಮ್ಮೆ ಬದಲಾವಣೆಯಾಗಬೇಕಾಗಿದ್ದ ಆಡಳಿತ ಸಮಿತಿ ಅಧಿಕಾರ ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಭಕ್ತರನ್ನು ವಂಚಿಸಿ ಆಡಳಿತ ಮುಂದುವರಿಸಿಕೊಂಡು ಬರುತ್ತಿದೆ ಎಂದು ಆರೋಪಿಸಿ ಇಂದು ಸಾಗರ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಸದಸ್ಯರು ಸಾಗರ ಮಾರಿಕಾಂಬಾ ದೇವಾಲಯದ ಎದುರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಆನಂದ್ ಎಂಡಿ, ಸದಸ್ಯರಾದ ಧರ್ಮರಾಜ್, ಆನಂದ್ ಬಾಳೆಕೊಪ್ಪ ಮುಂತಾದವರು ಮಾತನಾಡಿ, ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯು ಅಧಿಕಾರದ ಆಸೆಯಿಂದ ಭಕ್ತರಿಗೆ ಸುಳ್ಳು ಮಾಹಿತಿ ನೀಡಿ ಲೆಕ್ಕ ಕೊಡದೆ ಕಳೆದ 15 ವರ್ಷಗಳಿಂದ ಮುನ್ನಡೆಯುತ್ತಿದ್ದು, ಈ ಕೂಡಲೇ ಮಹಾಸಭೆ ಕರೆದು ಲೆಕ್ಕಪತ್ರ ಮಂಡಿಸಬೇಕು, ಇಲ್ಲವಾದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಉಪಾಧ್ಯಕ್ಷ ರಾಮಣ್ಣ ಉಪ್ಪಾರ್, ನಿತ್ಯಾನಂದ ಶೆಟ್ಟಿ, ರಾಘವೇಂದ್ರ, ಮಂಜು ಟೀಪುಡಿ, ರಂಗಪ್ಪ, ದಿನೇಶ್, ಈಶ್ವರ, ಸದಾನಂದ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪ್ರತಿಭಟನೆಗೂ ಮುನ್ನ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ವತಿಯಿಂದ ಶ್ರೀ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿತು. ಕರೆದಿದ್ದಾರೆ. ಭಾನುವಾರ ಮೀಟಿಂಗ್ ಬರೆದು ಸಡಿ ಒಂದು ದಿವಸ ಹಂಚಿದ್ದಾರೆ. ತಪ್ಪಲು ಏನಂತ ಕೋರ್ಟಿನ ಆರ್ಡರ್ ಆಗಿದೆ, ಮೀಟಿಂಗ್ ಆಗಲ್ಲ ಅಂತ ಹೇಳಿ ಸುಳ್ಳೆ ಮಾಡಿದ್ದಾರೆ. ಭಾನುವಾರ ಮೀಟಿಂಗು ಸಡಿ ಒಂದು ದಿವಸ ಹಂಚಿದ್ದಾರೆ. ಮೀಟಿಂಗ್ ಬಂದು ಹಾಕಿದ್ದು ಮೀಟಿಂಗ್ ಮಾಡೋಂಗಿಲ್ಲ, ಕೋರ್ಟ್ ಆರ್ಡರ್ ಆಗಿತ್ತು. ಅದು ಸುಳ್ಳು. ಕೇಳಿದ್ರೆ ಸೋದರ ಸುಳ್ಳು. ಕಡೆಗೆ ನೋಡ್ರೆ ಏನೂ ಇಲ್ಲ. ಈ ಥರ ಕೆಲಸ ಮಾಡ್ತಾರೆ ಅವರು. ಇವ್ರ ಅಪ್ಪನ ಮೇಲೆ ಹಾಕ್ತೀರ ಬಿಡೋದಿಲ್ಲ. ಯಾಕೆ ಕೆಲಸ ಮಾಡ್ತಾ ಬಿಡಲ್ಲ. ನಾಗೇಂದ್ರ, ಗಿರಿಭಟ್ಟ ಅವ್ರದೇ ದರ್ಬಾರ ಆಗಿತ್ತಿರಲಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರು ಮಾಡಿದ್ದೇ ದರ್ಬಾರ. ಕರೆದು ಮೀಟಿಂಗ್ ಮಾಡಿದ್ರೆ ಇವರು ಕರೆದು ಮೀಟಿಂಗ್ ಮಾಡಿದ್ರೆ ಎಲ್ಲಿ ತಮ್ಮ ಅಧಿಕಾರ ಕಳೆದೋಗತ್ತೆ ಅನ್ನೋ ಉದ್ದೇಶಕ್ಕೆ ಇವರು ಮೀಟಿಂಗ್ ಕರೆದಿಲ್ಲ. ಯಾವುದೇ ಕೋರ್ಟಿನಲ್ಲಿ ಯಾವುದೇ ವ್ಯಾಜ್ಯ ಇಲ್ಲ ಸ್ವಾಮಿ. ಕೋರ್ಟಿನಲ್ಲಿ ಇರ್ತಕ್ಕಂಥದ್ದು ಈ ವ್ಯವಸ್ಥಾಪಕ ಸಮಿತಿ ಟ್ರಸ್ಟ್ ಬೈಲ. ನೆನ್ಪಿಟ್ಕೊಳ್ಳಿ ಸಾಗರ ಜನತೆ, ಟ್ರಸ್ಟ್ ಬೈಲ ರಚನೆ ಮಾಡಬೇಕು ಅನ್ನೋದು ಮಾತ್ರ ಕೋರ್ಟಲ್ಲಿ ಇರ್ತಕ್ಕಂಥ. ಆ ಟ್ರಸ್ಟ್ ಬೈಲಾದಲ್ಲಿ ಸ್ವಲ್ಪ ಲೋಪದೋಷಗಳಿದ್ದಾವೆ. ಆ ಟ್ರಸ್ಟ್ ಬೈಲವು 3000 ಮಠಕ್ಕೆ ಸೇರಿರ್ತಕ್ಕಂಥ ಟ್ರಸ್ಟ್ ಬೈಲವನ್ನು ಇಲ್ಲಿಗೆ ತಂದು ಅದನ್ನ ಪುನರ್ ವಿಂಗಡಣೆ ಮಾಡಲಿಕ್ಕೆ ಅನುಮತಿ ಕೋರ್ಲಿಕ್ಕೆ ಕೋರ್ಟಿಗೆ ಹೋಗಿದ್ದಾರೆ. ಅಲ್ಲಿ ಸ್ವಲ್ಪ ನಮ್ಮ ದೇವಸ್ಥಾನಕ್ಕೂ ಮಠಕ್ಕೂ ಸ್ವಲ್ಪ ಅಜಗಜಂತ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ಸರಿಪಡಿಸಿ ಅಂತೇಳಿ ನಾವು ಒಂದು ಅರ್ಜಿ ಹಾಕಿದ್ದು ಬಿಟ್ರೆ ನಾವು ಕೋರ್ಟಿಗೆ ಹೋಗಿಲ್ಲ. ಕೋರ್ಟಿಗೆ ಹೋದವರು ಇವರೇ, ಕರೆದಿದ್ದು ಇವರೇ. ಏನಾದರೂ ದೂರುಗಳಿದೆ ಅಂತ ಇದೆ. ಈಗ ಜನರ ಮುಂದೆ ಹೇಳ್ತಾರೆ ಕೋರ್ಟಿಗೆ ಹೋಗಿದ್ದು. ಯಾವ ಕೋರ್ಟಿಗೆ ಯಾವ ಕೇಸ್ ಹಾಕಿದ್ವಿ ನಾವು? ಇವರಿಗೆ ಮಾನ ಮರ್ಯಾದೆ ಏನಿದ್ರೆ ಬಂದು ಹೇಳಿ ನೋಡೋಣ. ಯಾವ ಕೋರ್ಟಿಗೆ ಹೋಗಿಲ್ಲ, ನಾವು ಯಾವ ಕೇಸನ್ನು ನಾವು ಹಾಕಿಲ್ಲ. ಇವು ಆ ಟ್ರಸ್ಟ್ ಬೈಲ ರಚನೆಯಲ್ಲಿ ಸ್ವಲ್ಪ ಲೋಪದೋಷ ಸರಿಪಡಿಸಿ ಅಂತ ಹೇಳ್ಕೊಂಡು ಬಿಟ್ರೆ ಮತ್ತೆ ಯಾವುದೂ ಇಲ್ಲ. ಆ ವಿಚಾರವನ್ನು ಇಟ್ಕೊಂಡು ಇವರು ಜನರಲ್ ಬಾಡಿ ಕರೆದಿರ್ತಕ್ಕಂಥ ಬೋರ್ಡನ್ನ ಏಕಾಏಕಿಯಾಗಿ ತಗೊಂಡು ಒಳಗಡೆ ಇಟ್ಕೊಂಡ್ಬಿಟ್ರು. ಇವರಿಗೆಲ್ಲ ಅಧಿಕಾರ ಕಳೆದೋಗುತ್ತೆ ಅಂತೇಳಿ ಇವ್ರ ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಯಾವ ಕುಟುಂಬನೂ ಕೂಡ ಬಿಡಿ ಹಾಕ್ಲಿಕ್ಕೆ ತಯಾರಿದ್ದಾರೆ. ಇವ್ರಿಗೆ ಅಧಿಕಾರ ಬೇಕು. ಅಲ್ಲಿ ಇರ್ತಕ್ಕಂಥ ದೇವಸ್ಥಾನದ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಕ್ಕೆ ಹೋಗಿದ್ರು. ಹಿಂಭಾಗ ಅವರ ಲೇಔಟಿಗೆ ಅದನ್ನು ತಡೆದಿರ್ತಕ್ಕಂಥದ್ದು ಕೀರ್ತಿ ಏನಾರ ಇದ್ದಿದ್ರೆ, ಆ ಆಸ್ತಿ ಉಳಿಸಿರ್ತಕ್ಕಂಥ ಕೀರ್ತಿ ಏನಾರ ಆಗಿದ್ದಿದ್ರೆ ಅದು ಹಿತರಕ್ಷಣಾ ಸಮಿತಿದು. ಇವರೇನು ಆಸ್ತಿ ಮಾಡಿಲ್ಲ, ಹಿಂದಿನ ಸಮಿತಿ ಆಸ್ತಿ ಮಾಡಿರೋದು. ಇವರೇನು ದೇವರಿಗೆ ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಇಲ್ಲಿ ಇಟ್ಟಿಲ್ಲ. ಹಿಂದಿನ ಸಮಿತಿಯವರು ಮಾಡಿರೋದು. ಹಿಂದಿನವ್ರ ಸಮಿತಿಯವರು ಮಾಡಿದ್ರು. ಈಗ ಆರ್ಥಿಕ ಪರಿಸ್ಥಿತಿ ಜನರು ಸುಧಾರಿಸಿದಕ್ಕೋಸ್ಕರ ದೇವರ ದೇಣಿಗೆ ಜಾಸ್ತಿ ಬರ್ತಿದೆ. ಅದರಲ್ಲಿ ಆಟ ಆಡ್ತಿರ್ತಕ್ಕಂಥದ್ದು ಇವರು ಸ್ವಂತ ದುಡ್ಡಿಂದಲ್ಲ. ಇವರಿಗೆ ಯಾರು ಅಧಿಕಾರ ಕೊಟ್ಟರು ಇಷ್ಟೆಲ್ಲ ಖರ್ಚು ಮಾಡಕ್ಕೆ ಬೇಡ ಅಂತಿರ್ಲಿಲ್ಲ. ಇವು ಯಾವ ಇದರಲ್ಲಿ ಮಾಡಿದ್ರು ಇವರು? ಯಾರು ಅನುಮತಿಯಿಂದ ಮಾಡಿದ್ರು ಇವರು? ಒಂದು ಸೌಜನ್ಯಕ್ಕೆ ಒಂದು ಮೀಟಿಂಗ್ ಕರೀತಾರೆ, ಹಿಂಗೆ ಮಾಡ್ತಿದಾರಲ್ಲ. ನಾವು ಇವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವರು ದೇವಸ್ಥಾನದ ಉಂಗುರವನ್ನು, ದೇವಸ್ಥಾನದ ಕಾಣಿಕೆ ಟೆಪ್ಪಿಯಲ್ಲಿ ಹಾಕಿರ್ತಕ್ಕಂಥ ಭಕ್ತರಿಗೆ ಹಾಕಿರ್ತಕ್ಕಂಥ ಉಂಗುರವನ್ನು ಕದ್ದಿರ್ತಕ್ಕಂಥ ಕಳ್ಳರು ಇಲ್ಲಿದ್ದಾರೆ. ಇವನೇ ಅಧ್ಯಕ್ಷ, ಸೆಕ್ರೆಟರಿ, ದೊಡ್ಡ ಕಳ್ಳ ಅಂತ ಹೇಳಿರ್ತಕ್ಕಂಥ ಈ ಸಮಿತಿಯ ಸದಸ್ಯರೇ ಹೇಳಿರ್ತಕ್ಕಂಥ ಇಡೀ ಸಾಗರ ಜನತೆಗೆ ಆಡಿಯೋ ಮುಖಾಂತರ ಎಲ್ಲ ಜನರು ಕೇಳಿದ್ದಾರೆ. ಇವ್ರು ಮತ್ತಿನ್ಯಾವ ಕಳ್ರಿ ಇವರು? MLA ಅವ್ರ ಗಮನಕ್ಕೆ ತಂದಿದ್ದೀವಿ, MP ಅವ್ರ ಗಮನಕ್ಕೆ ತಂದಿದ್ದೀವಿ. ಎಲ್ಲರ ಗಮನಕ್ಕೆ ತಂದ್ರೆ ದೇವಸ್ಥಾನದ ವಿಚಾರದಲ್ಲಿ ನಾವು ಬರಲಿಲ್ಲ. ದೇವಸ್ಥಾನಕ್ಕೂ ನಮ್ಗೆ ಸಂಬಂಧ ಇಲ್ಲ. ಯಾಕೆಂದ್ರೆ ಇವ್ರು ದೊಡ್ಡ ಕಳ್ಳರು, ನೀವೇ ಬಗೆಹರಿಸ್ಕೊಳ್ಳಿ ಅಂತ ನಮ್ಗೆ ಏಕಾಏಕಿ ಹೇಳ್ಬಿಟ್ಟಿದ್ದಾರೆ. ಇವರು ಇದೇ ರೀತಿಯಾಗಿ ದೌರ್ಜನ್ಯವಾಗಿ ದುರಾಡಳಿತ ಮಾಡಿಸ್ಕೊಂತ ದೇವಸ್ಥಾನದಲ್ಲಿ
ಅಧಿಕಾರ ಬಿಟ್ಟು ಹೋಗದೇ ಇದ್ರೆ, ಇವರು ಏನಾದರೂ ಸ್ವಲ್ಪನವರು ಮನಮರಿದಿದ್ರೆ, ಇವರು ಸ್ವಚ್ಛವಾಗಿ ಆಡಳಿತ ನಡೆಸಿದ್ರೆ, ಇವರು ನಿಜವಾದ ದೇವತೆ ಮೇಲೆ ಭಕ್ತಿ ಇದ್ರೆ ಇವರು ತಕ್ಷಣಕ್ಕೆ ಮಹಾಸಭೆ ಕರೆದು, 1 ತಿಂಗಳ ಒಳಗೆ ಮಹಾಸಭೆ ಕರೆದು ಇವರು ಸಾರ್ವಜನಿಕವಾಗಿ ಲೆಕ್ಕಾಚಾರವನ್ನು ಮಂಡಿಸಿ ಹೊಸ ಸಮಿತಿ ರಚನೆ ಮಾಡಕ್ಕೆ ಅವಕಾಶ ಮಾಡಿಕೊಡಬೇಕು. ಇಲ್ಲವಾದ ಇದ್ದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ, ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಕ್ಕೆ ನಾವು ತಯಾರಾಗಿದ್ದೀವಿ. ಸದಾ ಈಗತೆ ಯಾವುದೇ ಕಾರಣಕ್ಕೂ ಇವರ ಅಧಿಕಾರವನ್ನು ಮುಂದುವರಿಸಲಿಕ್ಕೆ ನಾವು ಬಿಡೋದಿಲ್ಲ. ದೇವಿಯ ಅನುಗ್ರಹ ನಮಗಿದೆ. ದೇವಿ ನಾವು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ದೇವಿ ನಮಗೆ ಬಲಗಡೆಯಿಂದ ಪ್ರಸಾದ ಕೊಟ್ಟಿದ್ದಾಳೆ. ನಿಮ್ಮ ಮುಖಾಂತರ ನೀವು ನೋಡಿದಿರಾ, ಸಾಗರದ ಸಮಸ್ತ ಜನತೆಗಳು ಇದಕ್ಕೆ ಆಶೀರ್ವಾದ ಮಾಡಿದಿರಾ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಹೋರಾಟ ಮಾಡ್ತೀವಿ, ಈ ಜಯವನ್ನು ಸಾಧಿಸ್ತೇವೆ ಅಂತ ತಮ್ಮನ ಮೂಲಕ ಈ ಸಾಗರದ ಸಮಸ್ತ ಜನತೆಗೆ ತಿಳಿಸ್ತಾ ಇದ್ದೀವಿ. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ, ಇಷ್ಟು ಜನ ನಾವು ಸೇರಿದ್ದೀವಿ. ಯಾಕೆ ಹೀಗೆ ಸೇರಿದ್ದೀವಿ ಅಂದರೆ ನಿಮಗೆಲ್ಲ ಬಹುಶಃ ಗೊತ್ತಿರ್ಬೋದು. ಕಳೆದ 15 ವರ್ಷಗಳಿಂದ ಸಾಗರದ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಸಮಿತಿ ವ್ಯವಸ್ಥಾಪಕ ಸಮಿತಿ ಏನಿದೆಯಲ್ಲ, ಅದು ತಾನೇ ಕೊನೆಯವರೆಗೂ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ತಮ್ಮ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಸಾರ್ವಜನಿಕರು ಯಾರು ಕೇಳುವಂಥ ಪ್ರಶ್ನೆಯೇ ಇಲ್ಲ ಅವರಿಗೆ, ಯಾಕಂದರೆ ಅವ್ರದ್ದೇ ಮುಗಿನ ನೇರದಲ್ಲಿ ನಡೀತಾ ಇದ್ದಾರೆ. ಹಾಗಾಗಿ ಹಿತರಕ್ಷಣಾ ಸಮಿತಿ ಕಳೆದ 5 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಆದರೆ ಇಲ್ಲಿಯ ಭಕ್ತರಿಗೆ ಸರಿಯಾದ ಮಾರ್ಗ ತೋರದ ಈ ಆಡಳಿತ ಮಂಡಳಿ ಬೇರೆ ಮಾರ್ಗದ ಮೂಲಕ ಭಕ್ತರಿಗೆ ಮಾಹಿತಿ ಕೊಡ್ತಾ ಇದೆ. ಇದು ಕೋರ್ಟಲ್ಲಿದೆ ಅಂತ ಹೇಳ್ತಾ ಇದೆ. ಕೋರ್ಟಿಗೂ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಗೂ ಯಾವುದೇ ಸಂಬಂಧವಿಲ್ಲ. ಅದು ಬೇರೆ ಕೇಸಲ್ಲಿ ನಡೀತಾ ಇದೆ. ಜನರಲ್ ಬಾಡಿ ಕರಿಬಾರ್ದು ಅಂತ ಯಾವುದೇ ಇಲ್ಲ, ಕಾನೂನಲ್ಲೂ ಇಲ್ಲ, ಅಥವಾ ಅಕಸ್ಮಾತ್ ಕೋರ್ಟಲ್ಲಿ ಕೂಡ ಯಾವ ನಿರ್ದೇಶನ ಕೂಡ ಇಲ್ಲ. ಆದರೆ ಜನರಿಗೆ ಮತ್ತು ಭಕ್ತರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದು ಕೋರ್ಟಲ್ಲಿದೆ, ಹಾಗಾಗಿ ನಾವು ಜನರಲ್ ಬಾಡಿ ಕರೀಲಿಕ್ಕೆ ಬರಲ್ಲ, ಈ ರೀತಿ ಮಾಹಿತಿ ಕೊಟ್ಬಿಟ್ಟು ಇಲ್ಲಿರ್ತಕ್ಕಂಥ ಖಜಾನೆಯನ್ನು ಲೂಟಿ ಹೊಡಿತಾ ಇದ್ದಾರೆ. ಹಾಗಾಗಿ ಸಾಗರದ ಭಕ್ತರು ಇದ್ರ ಬಗ್ಗೆ ಸರಿಯಾಗಿ ಒಂದು ಸ್ವಲ್ಪ ಮಾಹಿತಿ ತಗೋಬೇಕು. ನಾವು ಕೂಡ ಈ ವಿಚಾರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆನಂದ್ ಅವರು ಹೇಳಿದ ಹಾಗೆ ಇದೇ ಜಾಗದಲ್ಲಿ ಇಲ್ಲ ಅವರ ಆಡಳಿತ ಕಚೇರಿಯ ಎದುರು ಭಾಗದಲ್ಲಿ ನಿರಂತರ ಹೋರಾಟವನ್ನು ಹಮ್ಮಿಕೊಳ್ತೇವೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಿಜವಾಗ್ಲೂ ಈ ಹಿಂದೆ ನಡೆದಿರ್ತಕ್ಕಂಥ ಜಾತ್ರೆಯ ಸಂದರ್ಭದಲ್ಲಿ ಹಿತರಕ್ಷಣಾ ಸಮಿತಿಯ ವಿಶ್ವಾಸಕ್ಕೆ ತೆಗೆದುಕೊಂಡಂಥ ವ್ಯವಸ್ಥಾಪಕ ಸಮಿತಿ ಆ ದಿನಗಳಲ್ಲಿ ಇಲ್ಲ, ನಿಮಗೆ 2 ತಿಂಗಳಲ್ಲಿ ನಾವು ಲೆಕ್ಕಪತ್ರವನ್ನು ಕೊಡ್ತೇವೆ, ನಮ್ಮ ಕಮಿಟಿಯನ್ನು ಬದಲಾವಣೆ ಮಾಡ್ತೇವೆ ಅಂತ ಹೇಳ್ತಾ ಇದ್ರು. ಆದರೆ ಜಾತ್ರೆ ಮುಗಿದ ತಕ್ಷಣ ಇದೇ ಚೇಂಜ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲ ಕೋರ್ಟಿಗೆ ಹೋಗ್ಬಿಟ್ಟಿದೆ, ಅದನ್ನು ತೀರ್ಮಾನ ಆಗಲಿ ಆಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಭಕ್ತರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಖಜಾನೆ ಹೊಡೆಯೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಅವರೇ ಅಧ್ಯಕ್ಷರು, ಅವರೇ ಕಾರ್ಯದರ್ಶಿ, ಅವರೇ ಖಜಾಂಚಿ ಆಗಿದ್ದಾರೆ. ಇದರಿಂದ ಈ ಆಡಳಿತ ಸಮಿತಿಯನ್ನು ತಕ್ಷಣದಲ್ಲೇ ವಜಾಗೊಳಿಸುವಂಥ ಹೋರಾಟವನ್ನು ಮೊದಲಿನಲ್ಲಿ ಹಮ್ಮಿಕೊಳ್ಳಲಾಗುವುದು. ಹಾಗಾಗಿ ಸಾಗರದ ಜನತೆ ನಮಗೆ ಸಹಕಾರ ನೀಡಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಅವಕಾಶಕ್ಕಾಗಿ ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯವರು ಹಲವಾರು ಬಾರಿ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ವಿರುದ್ಧವಾಗಿ ಈಗಾಗಲೇ ಹಲವಾರು ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿತ್ತು. ಉದ್ದೇಶ ಇವರು ಮಾಡಿರುವಂತಹ ಅವ್ಯವಹಾರ ಹಾಗೂ ಸರ್ವ ಸದಸ್ಯರ ಸಭೆಯನ್ನು ಕರೆಯದೆ ತಮ್ಮ ಮೂಗಿನ ನೇರಕ್ಕೆ ವ್ಯವಸ್ಥೆಯನ್ನು ಬದಲಾಯಿಸಿಕೊಂಡು ಈ ಸಮಾಜದಲ್ಲಿರುವಂತಹ ಎಲ್ಲ ವರ್ಗಕ್ಕೆ ಸೇರಿರುವಂತಹ ಈ ಮಾರಿಕಾಂಬಾ ದೇವಸ್ಥಾನವನ್ನು ಕೆಲವು 4 ಜನ ತಮ್ಮ ಮನೆಯ ಆಸ್ತಿ ಅನ್ನುವ ರೀತಿಯಲ್ಲಿ ಇವತ್ತು ಅದನ್ನು ಬಳಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವ್ಯವಸ್ಥೆ ಅಂತ್ಯಗೊಳ್ಳಬೇಕು. ಇವರ ಅವ್ಯವಹಾರ ಹಾಗೂ ವ್ಯವಹಾರಗಳನ್ನು ನಡೆಸುವಂತಹ ಕೇಂದ್ರ ಬಿಂದುವನ್ನಾಗಿ ಮಾರಿಕಾಂಬಾ ದೇವಸ್ಥಾನವನ್ನು ಬೆಳೆಸಿಕೊಳ್ತಾ ಇರುವಂತಹ ಈ ನೀತಿಗೆಟ್ಟ ಸಮಿತಿಯವರಿಗೆ ಚೀಮಾರಿಯನ್ನು ಹಾಕ್ತಾ ಇದ್ದೇವೆ. ಆದರೂ ಇವರು ದಪ್ಪ ಎಮ್ಮೆ ಚರ್ಮದ ಹಾಗೆ ಇವರ ಅಪ್ಪನ ಮನೆಯ ಆಸ್ತಿ ಅನ್ನುವ ರೀತಿಯಲ್ಲಿ ವರ್ತನೆಯನ್ನು ಮಾಡಿಕೊಂಡು ಇಲ್ಲಿಯವರೆಗೆ ಅಧಿಕಾರವನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಅಧಿಕಾರ ಮಾಡಿದ್ದು ನಮಗೇನು ಬೇಸರನೂ ಇಲ್ಲ, ಸಂತೋಷನೂ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿರಬೇಕಾದ್ರೆ ಅಧಿಕಾರವನ್ನು ಮಾಡಬೇಕು ಅನ್ನೋದು ಅವರ ಬಯಕೆ ಆಗಿರುತ್ತೆ. ಆದರೆ ಸಮಾಜದ ಕಟ್ಟುಪಾಡುಗಳ ಒಳಗೆ ಇವರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸಬೇಕಾಗಿತ್ತು.
ಹಾಗೆ ಉಳಿದಂತ ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಸರ್ವ ಸದಸ್ಯರ ಸಭೆಯನ್ನ ಕರೆದು ಈ ನಾಡಿನ ಈ ಸಾಗರ ತಾಲೂಕಿನ ಜನರು ನೀಡಿರುವಂತಹ ದೇಣಿಗೆಯನ್ನ ಸಮರ್ಪಕವಾಗಿ ಅವರು ನಿರ್ವಹಣೆ ಮಾಡಿದ್ದೇ ಆಗಿದ್ರೆ ವ್ಯವಸ್ಥಿತವಾಗಿ ಒಳ್ಳೆಯ ಲೆಕ್ಕಾಚಾರವನ್ನು ಕೊಟ್ಟು ಮರ್ಯಾದೆಯಿಂದ ಇವರು ನಿರ್ಗಮಿಸ್ತಾ ಇದ್ರು. ಇಲ್ಲಿ ಕಾರಣ ಇವರಿಗೆ ಹಣ ಮತ್ತು ಅಧಿಕಾರದ ಆಸೆಯಿಂದ ಈ ದೇವಸ್ಥಾನದಲ್ಲಿ ಬರುವಂತಹ ಹಣವನ್ನ ಲೂಟಿ ಹೊಡಿಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ, ತಮ್ಮ ಮೊಂಡುತನದಿಂದ, ತಮ್ಮ ದಪ್ಪ ಚರ್ಮದ ಒಂದು ಹೊಲಿಕೆಯಿಂದ ನಾವು ಏನು ಮಾಡಿದ್ರೂ ನಡೆಯುತ್ತೆ, ಸಾಗರ ಜನ ಯಾವುದೇ ರೀತಿಗೂ ನಮ್ಮನ್ನ ಏನು ಕೇಳಲ್ಲ, ಇವರು ಒಂದು 50 ಜನನೋ 30 ಜನ ಇನ್ನೇನು ಮಾಡ್ತಾರೆ ನೋಡೇ ಬಿಡೋಣ ಅಂತ ಷಂಡತನ ಬಂಡತನವನ್ನು ಇಟ್ಕೊಂಡು ಎದೆಗಾರಿಕೆಯನ್ನು ತೋರಿಸ್ಲಿಕ್ಕೆ ಹೋಗ್ತಿದ್ದಾರೆ. ಇದೇನು ಇವ್ರ ಅಪ್ಪನ ಮನೆ ಆಸ್ತಿನೂ ಅಲ್ಲ, ಇದು ಸಾರ್ವಜನಿಕರು ನಡೆಸುವಂತ ದೇವಸ್ಥಾನವಾಗಿರಲಿಲ್ಲ. ಸಾರ್ವಜನಿಕವಾಗಿ ನಾವೆಲ್ಲರೂ ಈ ದೇವಸ್ಥಾನದ ವಿರುದ್ಧವಾಗಿ ಅಥವಾ ನಾವು ಈ ಸಮಿತಿಯ ವಿರುದ್ಧವಾಗಿ ಇವತ್ತು ಒಂದು ಒಳ್ಳೆಯ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ, ನಿರಂತರ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಇವ್ರನ್ನ ಶತಾಯ ಗತಾಯ ಮನೆ ಕಳಿಸ್ತೀವಿ. ಇದರಲ್ಲಿ ಯಾವುದೇ ಮಾತು ಇಲ್ಲ. ಯಾಕೆ